ವೆಲ್ಕಮ್ ಬ್ಯಾಕ್. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ವಿಮಾನ ಪ್ರಯಾಣದ ದರ ಈಗ ಡಬಲ್ ತ್ರಿಬಲ್ ಆಗ್ಬಿಟ್ಟಿದೆ. ರೈಲುಗಳು ಭರ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಂತ ವಾಹನದಲ್ಲಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರಂತೆ. ಪ್ರಯಾಗ್ರಾಜ್ನತ್ತ ಕುಂಭ ಮೇಳಕ್ಕೆ ಸ್ವಂತ ವಾಹನದಲ್ಲಿ ಕನ್ನಡಿಗರು ಕೂಡ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗೇನಾದ್ರೂ ನೀವು ಪ್ರಯಾಗ್ರಾಜ್ಗೆ ಹೋಗ್ಬೇಕಪ್ಪ, ಮಹಾಕುಂಭ ಮೇಳದಲ್ಲಿ ನಾವು ಭಾಗಿಯಾಗಬೇಕು, ಹೇಗಾಗ್ಬಿಟ್ಟಿದೆ ಅಂದ್ರೆ 144 ವರ್ಷಕ್ಕೊಮ್ಮೆ ನಡೆಯುತ್ತೆ, ಮುಂದೆ ನಾವು ಇರಲ್ಲ, ಈಗಲೇ ಹೋಗ್ಬಿಡ್ಬೇಕಲ್ಲ ಅಂತ ಬಹುತೇಕರು ಹೋಗೋ ಮನಸ್ಸು ಮಾಡಿದ್ದಾರೆ. ಬಟ್ ಈಗ ರೈಲ್ಗಳೆಲ್ಲ ಭರ್ತಿ ಆಗಿದೆ. ಮತ್ತೊಂದು ಕಡೆ ವಿಮಾನ ಪ್ರಯಾಣ ಮಾಡ್ತೀರಿ ಅಂದ್ರೆ ಡಬಲ್ ತ್ರಿಬಲ್ ದುಡ್ಡು. ಸ್ವಂತ ವಾಹನದಲ್ಲಿ ಬಂದಿದ್ದಾರಂತೆ ಕನ್ನಡಿಗರು. ನೋಡಿ, ಕರ್ನಾಟಕದಿಂದ ಬರುವ ಜನರಿಗೆ ಸಮಸ್ಯೆ ಆಗ್ತಾ ಇರೋದು ಒಂದು, ರೈಲಿನ ಮೂಲಕ ಬರೋದಾದರೆ ವೇಟಿಂಗ್ ಲಿಸ್ಟಲ್ಲಿ ತೋರಿಸ್ತಾ ಇದೆ, ರೈಲ್ ಟಿಕೆಟ್ ಆಗ್ತಾ ಇಲ್ಲ. ಹೆಚ್ಚುವರಿಯಾಗಿ ರೈಲ್ ಬಿಟ್ಟರು ಕೂಡ ಬರಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ನೋಡಿ, ಕರ್ನಾಟಕದಿಂದ ಬಂದಿರುವಂಥ ಯಾತ್ರಿಗಳು ಬೈ ರೋಡ್ ಬಂದಿದ್ದಾರೆ. ಹೇಗೆ ಬಂದರು, ಬರುವಾಗ ಅವರಿಗೆ ಏನೇನು ತಾಪತ್ರೆಗಳು ಎದುರಾಯಿತು, ಬಂದಾದ ನಂತರ ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ರು, ಎಲ್ಲಿ ಉಳ್ಕೊಂಡ್ರು, ಎಷ್ಟು ಜನ ಬಂದರು ಅನ್ನೋದನ್ನು ಅವರ ಬಾಯಿಂದನೇ ಕೇಳೋಣ. ಸರ್, ತಾವು ಎಲ್ಲಿಂದ ಬಂದ್ರಿ? ನಾನು ಬೆಂಗಳೂರಿಂದ ಬಂದಿದ್ದೀನಿ, ಮೂಲತಃ ಶಿಡ್ಲಘಟ್ಟ. ನಾವು ಬೈ ರೋಡ್ ಆಂಧ್ರ ಬಂದು ತೆಲಂಗಾಣ ಮತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ರಸ್ತೆನಲ್ಲಿ ಬರಬೇಕಾದ್ರೆ ಯಾವುದೇ ರೀತಿ ಅನಾನುಕೂಲ ಇಲ್ಲ. ಸರ್, ಇನ್ನೊಂದು, ಈಗ ನಿಮಗೆ ಯಾಕೆ ವೆಹಿಕಲಲ್ಲಿ ಬರಬೇಕು ಅಂತ ಅನಿಸ್ತು? ನೀವು ಟ್ರೈನಲ್ಲಿ ಟ್ರೈ ಮಾಡಿದ್ರಾ, ವಿಮಾನದಲ್ಲಿ ಟ್ರೈ ಮಾಡಿದ್ರಾ? ನಿಮ್ಗೆ ಏನು ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತು ಹೇಳಿ? ಸರ್, ಮಾಹಿತಿಯ ಕೊರತೆ. ಫಸ್ಟು ನಾವು ಬೈ ರೋಡ್ ಬರಬೇಕಾದ್ರೆ ಏರ್ ಟಿಕೆಟ್ ನೋಡಿದ್ವಿ, 25,000 26,000 ತೋರಿಸ್ತಾ ಇತ್ತು. ತಿರುಗಿ ಮತ್ತೆ ಡಿಸೈಡ್ ಆಗಿ ಹೊರಡ್ಲಿಕ್ಕೆ ಹೋದ್ರೆ 30,000 40,000 ತೋರಿಸ್ತಾ ಇತ್ತು. ಇಲ್ಲಿ ಬಂದರೆ ಉಳ್ಕೊಳ್ಳಿಕ್ಕೆ ಆಗುತ್ತಾ ಇಲ್ವಾ ಅನ್ನೋದು ಮತ್ತೊಂದು ಚಾಲೆಂಜ್. ಒಂದು ವೇಳೆ ಕಾರ್ ಇದ್ದರೆ ಒಂಚೂರು ಶೆಲ್ಟರ್ ಸಿಗ್ತದೆ, ರೂಮ್ ಸಿಗದೆ ಹೋದ್ರೆ ಅನ್ನೋದು ಒಂದು. ಮಾಹಿತಿ ಇಲ್ಲದೆ ಇದ್ದಿದ್ದೆ ಇದಕ್ಕೆ ಎಲ್ಲದಕ್ಕೂ ಕಾರಣ. ನಮ್ಗೆ ಮಾಹಿತಿ ಇದ್ದಿದ್ರೆ ನಾವು ಕುಟುಂಬ ಸಮೇತ ಬರ್ತೀವಿ. ಯಾವ ವಾಹನದಲ್ಲಿ ಬಂದ್ರಿ? ನಾವು ಎರ್ಟಿಗಾ ವೆಹಿಕಲ್ ಬಂದಿದ್ದೀವಿ. ಎರ್ಟಿಗಾ ವೆಹಿಕಲಲ್ಲಿ ಬಂದ್ರಿ. ತಾವು ಎಷ್ಟು ಪೆಟ್ರೋಲ್ ಹಾಕಿದಿರಿ, ಎಷ್ಟು ಖರ್ಚು ಆಗ್ಬೋದು ಅಂತ? ಡೀಸೆಲ್, ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್ಲು. ಟೋಲ್ ಒಂದು 3,600 ಚಿಲ್ಲರೆ ಎಷ್ಟು ಆಗಿದೆ ಟೋಲು. ಪೆಟ್ರೋಲ್ ಒಂದು 10,500 11,000 ಆಗಿದೆ. ಎಲ್ಲ ಒಂದು 15,000 ರೂಪಾಯಿ ಒಳಗಡೆ ಆಗ್ತದೆ. ಕನ್ನಡಿಗರಿಗೆ ಮಾತ್ರ ಅಲ್ಲ, ವಿದೇಶಗಳಿಂದ ಬರುವ ಜನರಿಗೂ ನಮ್ಮ ರಾಜ್ಯದಲ್ಲಿ ಏನಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಎಲ್ಲ ಅಖಾಡಗಳ ಎಲ್ಲ ಸೆಕ್ಟರ್ಗಳಲ್ಲಿ ಕೂಡ ಇದೆ. ಅದಾಗಬೇಕು ಅಂತ ತಾವು ಹೇಳ್ತೀರಿ. ಸರ್, ತಾವು ಎಷ್ಟು ಜನ ಡ್ರೈವ್ ಮಾಡಿದಿರಿ ತಾವು ಇಲ್ಲಿಂದ ಬರೋವರೆಗೂ? ಸರ್, ಈಗ ಮೊದಲಿಗೆ ನಮ್ಮ ಇವರು ಭಾಸ್ಕರ್ ರೆಡ್ಡಿ ಸರ್ ಇದು ಬೆಂಗಳೂರಿಂದ ಅವರು ಇದಕ್ಕೆ ಅದು ಅಲಹಾಬಾದ್ ಅಲ್ಲಿವರೆಗೂ ರಾತ್ರಿ ಪ್ರಯಾಣ ಮಾಡಿದ್ವಿ. ಅಲ್ಲಿ ರೂಮ್ ತಗೊಂಡು ಆಲ್ಟ್ ಮಾಡಿದ್ವಿ. ಅಲ್ಲಿಂದ ಮಾರನೇ ಬೆಳಗ್ಗೆ ಎದ್ಬಿಟ್ಟು ಇವರೇ ಒಬ್ಬ ಅರ್ಧ ದಿನ ಡ್ರೈವ್ ಮಾಡಿದರು. ನಂತರ ನಮ್ಮ ಅಶೋಕ್ ಅವರು ಡ್ರೈವ್ ಮಾಡಿದರು. ನಾನು ಒಂದು 1 ಅವರ್ ಡ್ರೈವ್ ಮಾಡಿದೆ. ಒಟ್ಟಾರೆ 3 ಜನ ಸೇರಿಕೊಂಡು ಡ್ರೈವ್ ಮಾಡಿಕೊಂಡು ಶನಿವಾರ ಬೆಳಗ್ಗೆ 5 ಗಂಟೆಗೆ ಇಲ್ಲಿಗೆ ತಲುಪಿದ್ವಿ. ತಮ್ಮದೆಲ್ಲ ಪುಣ್ಯಸ್ಥಾನ ಆಯಿತಾ? ಮತ್ತು ಈಗ ಕನ್ನಡದಿಂದ ಅಥವಾ ಕರ್ನಾಟಕದಿಂದ ಬರೋರಿಗೆ ತಾವೇನು ಹೇಳ್ತೀವಿ? ಸರ್, ಖಂಡಿತ ನಮ್ಮ ಕನ್ನಡಿಗರು ಬರಬೇಕು, ಇಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಇನ್ನು ಇದು ಹೇಳ್ತಾರೆ, ಈ ಮೇಳ ಮಹಾಕುಂಭ ಮೇಳ 144 ವರ್ಷಗಳ ಹಿಂದೆ ಆಗಿದ್ದು ಅಂತ ನಾವು ನೋಡಿಲ್ಲ. ಆ ಕುಂಭಮೇಳ ನಡೆಸಿರುವಂಥವ್ರು ಯಾರೂ ಬದುಕಿ ಇಲ್ಲ. ಈಗ ಭಾಗವಹಿಸಿರೋರು ಇನ್ನು ನಾವು ಬದುಕಿರೋದಿಲ್ಲ. ಖಂಡಿತ ಇದನ್ನು, ಈ ಒಂದು ಅವಕಾಶ ಎಲ್ಲರೂ ಬಳಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಕರ್ನಾಟಕದಿಂದ ಬಂದ ಕನ್ನಡಿಗರ ಮಾತಾಗಿದೆ. ಏನು, ಎತ್ತ, ಎಲ್ಲಿ, ಹೇಗೆ, ಯಾವಾಗ ಎಲ್ಲದರ ಕುರಿತಾಗಿ ಅವ್ರು ಮಾಹಿತಿಯನ್ನು ಕೊಟ್ಟರು. ನಮ್ಮ ಈ ಧಾರ್ಮಿಕ ಆಧ್ಯಾತ್ಮಿಕ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬಹುದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ವಿಮಾನ ಪ್ರಯಾಣದ ದರ ಈಗ ಡಬಲ್ ತ್ರಿಬಲ್ ಆಗ್ಬಿಟ್ಟಿದೆ. ರೈಲುಗಳು ಭರ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಂತ ವಾಹನದಲ್ಲಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರಂತೆ. ಪ್ರಯಾಗ್ರಾಜ್ನತ್ತ ಕುಂಭ ಮೇಳಕ್ಕೆ ಸ್ವಂತ ವಾಹನದಲ್ಲಿ ಕನ್ನಡಿಗರು ಕೂಡ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗೇನಾದ್ರೂ ನೀವು ಪ್ರಯಾಗ್ರಾಜ್ಗೆ ಹೋಗ್ಬೇಕಪ್ಪ, ಮಹಾಕುಂಭ ಮೇಳದಲ್ಲಿ ನಾವು ಭಾಗಿಯಾಗಬೇಕು, ಹೇಗಾಗ್ಬಿಟ್ಟಿದೆ ಅಂದ್ರೆ 144 ವರ್ಷಕ್ಕೊಮ್ಮೆ ನಡೆಯುತ್ತೆ, ಮುಂದೆ ನಾವು ಇರಲ್ಲ, ಈಗಲೇ ಹೋಗ್ಬಿಡ್ಬೇಕಲ್ಲ ಅಂತ ಬಹುತೇಕರು ಹೋಗೋ ಮನಸ್ಸು ಮಾಡಿದ್ದಾರೆ. ಬಟ್ ಈಗ ರೈಲ್ಗಳೆಲ್ಲ ಭರ್ತಿ ಆಗಿದೆ. ಮತ್ತೊಂದು ಕಡೆ ವಿಮಾನ ಪ್ರಯಾಣ ಮಾಡ್ತೀರಿ ಅಂದ್ರೆ ಡಬಲ್ ತ್ರಿಬಲ್ ದುಡ್ಡು. ಸ್ವಂತ ವಾಹನದಲ್ಲಿ ಬಂದಿದ್ದಾರಂತೆ ಕನ್ನಡಿಗರು. ನೋಡಿ, ಕರ್ನಾಟಕದಿಂದ ಬರುವ ಜನರಿಗೆ ಸಮಸ್ಯೆ ಆಗ್ತಾ ಇರೋದು ಒಂದು, ರೈಲಿನ ಮೂಲಕ ಬರೋದಾದರೆ ವೇಟಿಂಗ್ ಲಿಸ್ಟಲ್ಲಿ ತೋರಿಸ್ತಾ ಇದೆ, ರೈಲ್ ಟಿಕೆಟ್ ಆಗ್ತಾ ಇಲ್ಲ. ಹೆಚ್ಚುವರಿಯಾಗಿ ರೈಲ್ ಬಿಟ್ಟರು ಕೂಡ ಬರಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ನೋಡಿ, ಕರ್ನಾಟಕದಿಂದ ಬಂದಿರುವಂಥ ಯಾತ್ರಿಗಳು ಬೈ ರೋಡ್ ಬಂದಿದ್ದಾರೆ. ಹೇಗೆ ಬಂದರು, ಬರುವಾಗ ಅವರಿಗೆ ಏನೇನು ತಾಪತ್ರೆಗಳು ಎದುರಾಯಿತು, ಬಂದಾದ ನಂತರ ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ರು, ಎಲ್ಲಿ ಉಳ್ಕೊಂಡ್ರು, ಎಷ್ಟು ಜನ ಬಂದರು ಅನ್ನೋದನ್ನು ಅವರ ಬಾಯಿಂದನೇ ಕೇಳೋಣ. ಸರ್, ತಾವು ಎಲ್ಲಿಂದ ಬಂದ್ರಿ? ನಾನು ಬೆಂಗಳೂರಿಂದ ಬಂದಿದ್ದೀನಿ, ಮೂಲತಃ ಶಿಡ್ಲಘಟ್ಟ. ನಾವು ಬೈ ರೋಡ್ ಆಂಧ್ರ ಬಂದು ತೆಲಂಗಾಣ
ಮತ್ತು ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಸ್ತೆನಲ್ಲಿ ಬರಬೇಕಾದ್ರೆ ಯಾವುದೇ ರೀತಿ ಅನಾನುಕೂಲ ಇಲ್ಲ. ಸರ್ ಇನ್ನೊಂದು, ಈಗ ನಿಮಗೆ ಯಾಕೆ ವೆಹಿಕಲಲ್ಲಿ ಬರಬೇಕು ಅಂತ ಅನಿಸ್ತು? ನೀವು ಟ್ರೈನಲ್ಲಿ ಟ್ರೈ ಮಾಡಿದ್ರಾ, ವಿಮಾನದಲ್ಲಿ ಟ್ರೈ ಮಾಡಿದ್ರಾ? ನಿಮ್ಗೆ ಏನು ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತು ಹೇಳಿ. ಸರ್ ಮಾಹಿತಿಯ ಕೊರತೆ. ಫಸ್ಟು ನಾವು ಬೈ ರೋಡ್ ಬರಬೇಕಾದ್ರೆ ಏರ್ ಟಿಕೆಟ್ ನೋಡಿದ್ವಿ 25,000 26,000 ತೋರಿಸ್ತಾ ಇತ್ತು. ತಿರುಗಿ ಮತ್ತೆ ಡಿಸೈಡ್ ಆಗಿ ಹೊರಡ್ಲಿಕ್ಕೆ ಹೋದ್ರೆ 30,000 40,000 ತೋರಿಸ್ತಾ ಇತ್ತು. ಇಲ್ಲಿ ಬಂದರೆ ಉಳ್ಕೊಳ್ಳಿಕ್ಕೆ ಆಗುತ್ತಾ ಇಲ್ವಾ ಅನ್ನೋದು ಮತ್ತೊಂದು ಚಾಲೆಂಜ್. ಒಂದು ವೇಳೆ ಕಾರ್ ಇದ್ದರೆ ಒಂಚೂರು ಶೆಲ್ಟರ್ ಸಿಗ್ತದೆ, ರೂಮ್ ಸಿಗದೆ ಹೋದ್ರೆ ಅನ್ನೋದು ಒಂದು. ಮಾಹಿತಿ ಇಲ್ಲದೆ ಇದ್ದಿದ್ದೆ ಇದಕ್ಕೆ ಎಲ್ಲದಕ್ಕೂ ಕಾರಣ. ನಮ್ಗೆ ಮಾಹಿತಿ ಇದ್ದಿದ್ರೆ ನಾವು ಕುಟುಂಬ ಸಮೇತ ಬರ್ತಾ. ಯಾವ ವಾಹನದಲ್ಲಿ ಬಂದ್ರಿ? ನಾವು ಎರ್ಟಿಗಾ ವೆಹಿಕಲ್ ಬಂದಿದ್ದೀವಿ. ಎರ್ಟಿಗಾ ವೆಹಿಕಲಲ್ಲಿ ಬಂದ್ರಿ. ತಾವು ಎಷ್ಟು ಪೆಟ್ರೋಲ್ ಹಾಕಿದಿರಿ? ಎಷ್ಟು ಖರ್ಚು ಆಗ್ಬೋದು ಅಂತ? ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್ಲು. ಟೋಲ್ ಒಂದು 3,600 ಚಿಲ್ಲರೆ ಎಷ್ಟು ಆಗಿದೆ ಟೋಲು. ಪೆಟ್ರೋಲ್ ಒಂದು 10,500 11,000 ಆಗಿದೆ. ಎಲ್ಲ ಒಂದು 15,000 ರೂಪಾಯಿ ಒಳಗಡೆ ಆಗ್ತದೆ. ಕನ್ನಡಿಗರಿಗೆ ಮಾತ್ರ ಅಲ್ಲ, ವಿದೇಶಗಳಿಂದ ಬರುವ ಜನರಿಗೂ ನಮ್ಮ ರಾಜ್ಯದಲ್ಲಿ ಏನಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಎಲ್ಲ ಅಖಾಡಗಳ ಎಲ್ಲ ಸೆಕ್ಟರ್ಗಳಲ್ಲಿ ಕೂಡ ಇದೆ. ಅದಾಗಬೇಕು ಅಂತ ತಾವು ಹೇಳ್ತೀರಿ. ಸರ್ ತಾವು ಎಷ್ಟು ಜನ ಡ್ರೈವ್ ಮಾಡಿದ್ರಿ ತಾವು ಇಲ್ಲಿಂದ ಬರೋವರೆಗೂ? ಸರ್ ಈಗ ಮೊದಲಿಗೆ ನಮ್ಮ ಇವರು ಭಾಸ್ಕರ್ ರೆಡ್ಡಿ ಸರ್ ಮುಲ್ಬಾ ಇದು ಬೆಂಗಳೂರಿಂದ ಅವರು ಇದಕ್ಕೆ ಅದು ಅಲಹಾಬಾದ್ ಅಲ್ಲಿವರೆಗೂ ರಾತ್ರಿ ಪ್ರಯಾಣ ಮಾಡಿದ್ವಿ. ಅಲ್ಲಿ ರೂಮ್ ತಗೊಂಡು ಆಲ್ಟ್ ಮಾಡಿದ್ವಿ. ಅಲ್ಲಿಂದ ಮಾರನೇ ಬೆಳಗ್ಗೆ ಎದ್ಬಿಟ್ಟು ಇವರೇ ಒಬ್ಬ ಅರ್ಧ ದಿನ ಡ್ರೈವ್ ಮಾಡಿದರು. ನಂತರ ನಮ್ಮ ಅಶೋಕ್ ಅವರು ಡ್ರೈವ್ ಮಾಡಿದರು. ನಾನು ಒಂದು 1 ಅವರ್ ಡ್ರೈವ್ ಮಾಡಿದೆ. ಒಟ್ಟಾರೆ 3 ಜನ ಸೇರಿಕೊಂಡು ಡ್ರೈವ್ ಮಾಡಿಕೊಂಡು ಶನಿವಾರ ಬೆಳಗ್ಗೆ 5 ಗಂಟೆಗೆ ಇಲ್ಲಿಗೆ ತಲುಪಿದ್ವಿ. ತಮ್ಮದೆಲ್ಲ ಪುಣ್ಯಸ್ಥಾನ ಆಯಿತಾ? ಮತ್ತು ಈಗ ಕನ್ನಡದಿಂದ ಅಥವಾ ಕರ್ನಾಟಕದಿಂದ ಬರೋರಿಗೆ ತಾವೇನು ಹೇಳ್ತೀವಿ? ಸರ್ ಖಂಡಿತ ನಮ್ಮ ಕನ್ನಡಿಗರು ಬರಬೇಕು, ಇಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಇನ್ನು ಇದು ಹೇಳ್ತಾರೆ, ಈ ಮೇಳ ಮಹಾಕುಂಭಮೇಳ 144 ವರ್ಷಗಳ ಹಿಂದೆ ಆಗಿದ್ದು ಅಂತ ನಾವು ನೋಡಿಲ್ಲ. ಆ ಕುಂಭಮೇಳ ನಡೆಸಿರುವಂಥವ್ರು ಯಾರೂ ಬದುಕಿ ಇಲ್ಲ. ಈಗ ಭಾಗವಹಿಸಿರೋರು ಇನ್ನು ನಾವು ಬದುಕಿರೋದಿಲ್ಲ. ಖಂಡಿತ ಇದನ್ನು ಈ ಒಂದು ಅವಕಾಶ ಎಲ್ಲರೂ ಬಳಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಕರ್ನಾಟಕದಿಂದ ಬಂದ ಕನ್ನಡಿಗರ ಮಾತಾಗಿದೆ. ಏನು, ಎತ್ತ, ಎಲ್ಲಿ, ಹೇಗೆ, ಯಾವಾಗ ಎಲ್ಲದರ ಕುರಿತಾಗಿ ಅವ್ರು ಮಾಹಿತಿಯನ್ನು ಕೊಟ್ಟರು. ನಮ್ಮ ಈ ಧಾರ್ಮಿಕ ಆಧ್ಯಾತ್ಮಿಕ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬಹುದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ವಿಮಾನ ಪ್ರಯಾಣದ ದರ ಈಗ ಡಬಲ್ ತ್ರಿಬಲ್ ಆಗ್ಬಿಟ್ಟಿದೆ. ರೈಲುಗಳು ಭರ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಂತ ವಾಹನದಲ್ಲಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರಂತೆ. ಪ್ರಯಾಗ್ರಾಜ್ನತ್ತ ಕುಂಭ ಮೇಳಕ್ಕೆ ಸ್ವಂತ ವಾಹನದಲ್ಲಿ ಕನ್ನಡಿಗರು ಕೂಡ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗೇನಾದ್ರೂ ನೀವು ಪ್ರಯಾಗ್ರಾಜ್ಗೆ ಹೋಗ್ಬೇಕಪ್ಪ, ಮಹಾಕುಂಭ ಮೇಳದಲ್ಲಿ ನಾವು ಭಾಗಿಯಾಗಬೇಕು, ಹೇಗಾಗ್ಬಿಟ್ಟಿದೆ ಅಂದ್ರೆ 144 ವರ್ಷಕ್ಕೊಮ್ಮೆ ನಡೆಯುತ್ತೆ, ಮುಂದೆ ನಾವು ಇರಲ್ಲ, ಈಗಲೇ ಹೋಗ್ಬಿಡ್ಬೇಕಲ್ಲ ಅಂತ ಬಹುತೇಕರು ಹೋಗೋ ಮನಸ್ಸು ಮಾಡಿದ್ದಾರೆ. ಬಟ್ ಈಗ ರೈಲ್ಗಳೆಲ್ಲ ಭರ್ತಿ ಆಗಿದೆ. ಮತ್ತೊಂದು ಕಡೆ ವಿಮಾನ ಪ್ರಯಾಣ ಮಾಡ್ತೀರಿ ಅಂದ್ರೆ ಡಬಲ್ ತ್ರಿಬಲ್ ದುಡ್ಡು. ಸ್ವಂತ ವಾಹನದಲ್ಲಿ ಬಂದಿದ್ದಾರಂತೆ ಕನ್ನಡಿಗರು. ನೋಡಿ, ಕರ್ನಾಟಕದಿಂದ ಬರುವ ಜನರಿಗೆ ಸಮಸ್ಯೆ ಆಗ್ತಾ ಇರೋದು ಒಂದು, ರೈಲಿನ ಮೂಲಕ ಬರೋದಾದರೆ ವೇಟಿಂಗ್ ಲಿಸ್ಟಲ್ಲಿ ತೋರಿಸ್ತಾ ಇದೆ, ರೈಲ್ ಟಿಕೆಟ್ ಆಗ್ತಾ ಇಲ್ಲ. ಹೆಚ್ಚುವರಿಯಾಗಿ ರೈಲ್ ಬಿಟ್ಟರು ಕೂಡ ಬರಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ನೋಡಿ, ಕರ್ನಾಟಕದಿಂದ ಬಂದಿರುವಂಥ ಯಾತ್ರಿಗಳು ಬೈ ರೋಡ್ ಬಂದಿದ್ದಾರೆ. ಹೇಗೆ ಬಂದರು, ಬರುವಾಗ ಅವರಿಗೆ ಏನೇನು ತಾಪತ್ರೆಗಳು ಎದುರಾಯಿತು, ಬಂದಾದ ನಂತರ ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ರು, ಎಲ್ಲಿ ಉಳ್ಕೊಂಡ್ರು, ಎಷ್ಟು ಜನ ಬಂದರು ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ಸರ್ ತಾವು ಎಲ್ಲಿಂದ ಬಂದ್ರಿ? ನಾನು ಬೆಂಗಳೂರಿಂದ ಬಂದಿದ್ದೀನಿ, ಮೂಲತಃ ಶಿಡ್ಲಘಟ್ಟ. ನಾವು ಬೈ ರೋಡ್ ಆಂಧ್ರ ಬಂದು ತೆಲಂಗಾಣ ಮತ್ತು ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಸ್ತೆನಲ್ಲಿ ಬರಬೇಕಾದ್ರೆ ಯಾವುದೇ ರೀತಿ ಅನಾನುಕೂಲ ಇಲ್ಲ. ಸರ್ ಇನ್ನೊಂದು, ಈಗ ನಿಮಗೆ ಯಾಕೆ ವೆಹಿಕಲಲ್ಲಿ ಬರಬೇಕು ಅಂತ ಅನಿಸ್ತು? ನೀವು ಟ್ರೈನಲ್ಲಿ ಟ್ರೈ ಮಾಡಿದ್ರಾ, ವಿಮಾನದಲ್ಲಿ ಟ್ರೈ ಮಾಡಿದ್ರಾ? ನಿಮ್ಗೆ ಏನು ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತು ಹೇಳಿ. ಸರ್ ಮಾಹಿತಿಯ ಕೊರತೆ. ಫಸ್ಟು ನಾವು ಬೈ ರೋಡ್ ಬರಬೇಕಾದ್ರೆ ಏರ್ ಟಿಕೆಟ್ ನೋಡಿದ್ವಿ 25,000 26,000 ತೋರಿಸ್ತಾ ಇತ್ತು. ತಿರುಗಿ ಮತ್ತೆ ಡಿಸೈಡ್ ಆಗಿ ಹೊರಡ್ಲಿಕ್ಕೆ ಹೋದ್ರೆ 30,000 40,000 ತೋರಿಸ್ತಾ ಇತ್ತು. ಇಲ್ಲಿ ಬಂದರೆ ಉಳ್ಕೊಳ್ಳಿಕ್ಕೆ ಆಗುತ್ತಾ ಇಲ್ವಾ ಅನ್ನೋದು ಮತ್ತೊಂದು ಚಾಲೆಂಜ್. ಒಂದು ವೇಳೆ ಕಾರ್ ಇದ್ದರೆ ಒಂಚೂರು ಶೆಲ್ಟರ್ ಸಿಗ್ತದೆ, ರೂಮ್ ಸಿಗದೆ ಹೋದ್ರೆ ಅನ್ನೋದು ಒಂದು. ಮಾಹಿತಿ ಇಲ್ಲದೆ ಇದ್ದಿದ್ದೆ ಇದಕ್ಕೆ ಎಲ್ಲದಕ್ಕೂ ಕಾರಣ. ನಮ್ಗೆ ಮಾಹಿತಿ ಇದ್ದಿದ್ರೆ ನಾವು ಕುಟುಂಬ ಸಮೇತ ಬರ್ತಾ. ಯಾವ ವಾಹನದಲ್ಲಿ ಬಂದ್ರಿ? ನಾವು ಎರ್ಟಿಗಾ ವೆಹಿಕಲ್ ಬಂದಿದ್ದೀವಿ. ಎರ್ಟಿಗಾ ವೆಹಿಕಲಲ್ಲಿ ಬಂದ್ರಿ. ತಾವು ಎಷ್ಟು ಪೆಟ್ರೋಲ್ ಹಾಕಿದಿರಿ? ಎಷ್ಟು ಖರ್ಚು ಆಗ್ಬೋದು ಅಂತ? ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್ಲು. ಟೋಲ್ ಒಂದು 3,600 ಚಿಲ್ಲರೆ ಎಷ್ಟು ಆಗಿದೆ ಟೋಲು. ಪೆಟ್ರೋಲ್ ಒಂದು 10,500 11,000 ಆಗಿದೆ. ಎಲ್ಲ ಒಂದು 15,000 ರೂಪಾಯಿ ಒಳಗಡೆ ಆಗ್ತದೆ. ಕನ್ನಡಿಗರಿಗೆ ಮಾತ್ರ ಅಲ್ಲ, ವಿದೇಶಗಳಿಂದ ಬರುವ ಜನರಿಗೂ ನಮ್ಮ ರಾಜ್ಯದಲ್ಲಿ ಏನಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಎಲ್ಲ ಅಖಾಡಗಳ ಎಲ್ಲ ಸೆಕ್ಟರ್ಗಳಲ್ಲಿ ಕೂಡ ಇದೆ. ಅದಾಗಬೇಕು ಅಂತ ತಾವು ಹೇಳ್ತೀರಿ. ಸರ್ ತಾವು ಎಷ್ಟು ಜನ ಡ್ರೈವ್ ಮಾಡಿದ್ರಿ ತಾವು ಇಲ್ಲಿಂದ ಬರೋವರೆಗೂ? ಸರ್ ಈಗ ಮೊದಲಿಗೆ ನಮ್ಮ ಇವರು ಭಾಸ್ಕರ್ ರೆಡ್ಡಿ ಸರ್ ಮುಲ್ಬಾ ಇದು ಬೆಂಗಳೂರಿಂದ ಅವರು ಇದಕ್ಕೆ ಅದು ಅಲಹಾಬಾದ್
ಅಲ್ಲಿವರೆಗೂ ರಾತ್ರಿ ಪ್ರಯಾಣ ಮಾಡಿದ್ವಿ. ಅಲ್ಲಿ ರೂಮ್ ತಗೊಂಡು ಆಲ್ಟ್ ಮಾಡಿದ್ವಿ. ಅಲ್ಲಿಂದ ಮಾರನೇ ಬೆಳಗ್ಗೆ ಎದ್ಬಿಟ್ಟು ಇವರೇ ಒಬ್ಬ ಅರ್ಧ ದಿನ ಡ್ರೈವ್ ಮಾಡಿದರು. ನಂತರ ನಮ್ಮ ಅಶೋಕ್ ಅವರು ಡ್ರೈವ್ ಮಾಡಿದರು. ನಾನು ಒಂದು 1 ಅವರ್ ಡ್ರೈವ್ ಮಾಡಿದೆ. ಒಟ್ಟಾರೆ 3 ಜನ ಸೇರಿಕೊಂಡು ಡ್ರೈವ್ ಮಾಡಿಕೊಂಡು ಶನಿವಾರ ಬೆಳಗ್ಗೆ 5 ಗಂಟೆಗೆ ಇಲ್ಲಿಗೆ ತಲುಪಿದ್ವಿ. ತಮ್ಮದೆಲ್ಲ ಪುಣ್ಯ ಸ್ನಾನ ಆಯಿತಾ? ಮತ್ತು ಈಗ ಕನ್ನಡದಿಂದ ಅಥವಾ ಕರ್ನಾಟಕದಿಂದ ಬರೋರಿಗೆ ತಾವೇನು ಹೇಳ್ತೀವಿ? ಸರ್, ಖಂಡಿತ ನಮ್ಮ ಕನ್ನಡಿಗರು ಬರಬೇಕು, ಇಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಇನ್ನು ಇದು ಹೇಳ್ತಾರೆ, ಈ ಮೇಳ ಮಹಾಕುಂಭಮೇಳ 144 ವರ್ಷಗಳ ಹಿಂದೆ ಆಗಿದ್ದು ಅಂತ ನಾವು ನೋಡಿಲ್ಲ. ಆ ಕುಂಭಮೇಳ ನಡೆಸಿರುವಂಥವ್ರು ಯಾರೂ ಬದುಕಿ ಇಲ್ಲ. ಈಗ ಭಾಗವಹಿಸಿರೋರು ಇನ್ನು ನಾವು ಬದುಕಿರೋದಿಲ್ಲ. ಖಂಡಿತ ಇದನ್ನು, ಈ ಒಂದು ಅವಕಾಶ ಎಲ್ಲರೂ ಬಳಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಕರ್ನಾಟಕದಿಂದ ಬಂದ ಕನ್ನಡಿಗರ ಮಾತಾಗಿದೆ. ಏನು, ಎತ್ತ, ಎಲ್ಲಿ, ಹೇಗೆ, ಯಾವಾಗ ಎಲ್ಲದರ ಕುರಿತಾಗಿ ಅವ್ರು ಮಾಹಿತಿಯನ್ನು ಕೊಟ್ಟರು. ನಮ್ಮ ಈ ಧಾರ್ಮಿಕ ಆಧ್ಯಾತ್ಮಿಕ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.